ಪ್ರತ್ಯಕ್ಷವಾಗಿ ಜೈನ ಧರ್ಮದ ಬಂದವರು, ಅಹಿಂಸವಾದಿಗಳು, ಶಾಂತಿ ಪ್ರಿಯರು 21-22 ದಿನ ನಿರಂತರವಾಗಿ ನಡೆದರೂ ಕೂಡ ಧರ್ಮಸ್ಥಳದ ಸದ್ಭಕ್ತರು, ಈ ರಾಜ್ಯದ ಜನ, ಈ ದೇಶದ ಜನ ಮೌನವಾಗಿ ಇಷ್ಟೊತ್ತಿನ ಸುಮ್ಮನಿದ್ದಾರೆ. ಶಾಂತಿಯುತವಾಗಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಯಾವ ದುಷ್ಟ ವ್ಯಕ್ತಿಯನ್ನ ನೀವು ಮುಸುಕಾಕಿ ರಕ್ಷಣೆ ಮಾಡುವುದಿಲ್ಲ, ಅವನು ಮುಸುಕು ತೆಗಿರಿ. ಜಗತ್ತಿಗೆ ಗೊತ್ತಾಗಲ್ಲ ನಾಯಕ ಯಾರು ಅಂತ ಹೇಳಿ, ಜನಕ್ಕೆ ಗೊತ್ತಾಗಲಿ ಅವ್ರು ಯಾರು ಅಂತ ಹೇಳಿ, ಅವನಿಂದ ಯಾರಿದ್ದಾರೆ ಅಂತ ಒಂದು ಸಂಪೂರ್ಣವಾಗಿ ಎನ್ಕ್ವೈರಿ ಆಗಲಿ. ಆ ವ್ಯಕ್ತಿಗೆ ತನಿಖೆ ಆಗಬೇಕು, ಮತ್ತೆ ಅವನ ಹಿಂದೆ ಯಾರಿದ್ದಾರೆ ಅವನ ಸೇರಿಸಿ ಎಲ್ರಿಗೂ ಗಲ್ಲು ಶಿಕ್ಷೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಇಷ್ಟು ವರ್ಷ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದರಲ್ಲಿ ಯಾವುದೋ ಹೆಣ್ಣುಮಗಳ ಕೊಲೆ ಆಗಿದೆ, ಅವರಿಗೆ ನ್ಯಾಯ ಸಿಗಬೇಕು. ಈ ದೇಶದ ಹಿಂದೂಗಳಾಗಲಿ, ಜೈನ ಧರ್ಮದವರಾಗಲಿ, ಬೇರೆ ಯಾರೇ ಆಗಲಿ, ದೇಶದ ಯಾವುದೇ ಹೆಣ್ಣು ಮಗಳಿಗೆ ಅನ್ಯಾಯ ಆದರೆ ಅದನ್ನು ಪ್ರತಿಪಕ್ಷದಕ್ಕೆ ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಎಲ್ಲರೂ ಕೂಡ ತಯಾರಿದ್ದಾರೆ. ಆದರೆ ಆ ಹೆಣ್ಣು ಮಗಳ ಹೆಸರಿನಲ್ಲಿ ಒಂದು ಧರ್ಮಸ್ಥಳದ ಕ್ಷೇತ್ರಕ್ಕೆ, ಧರ್ಮಾಧಿಕಾರಿಗಳಿಗೆ ನೀವೇನು ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ಇದು ಬಹಳ ದೊಡ್ಡ ಅಪರಾಧ. ನೋಡ್ರಿ, ಅವ್ರ ಉದ್ದೇಶ ಏನದ ಅಂತ ಹೇಳಿದ್ರ ವಿಚಾರ ಮಾಡ್ರಿ. ಹಿಂದೂ ಮತ್ತು ಜೈನರ ನಡುಬರ್ಕ್ ಡಿಫರೆನ್ಸ್ ಮಾಡಕ್ ನೋಡಕತ್ತಾರ ಅವರು. ಧರ್ಮಗಳ ಮಧ್ಯೆ ಇದು ಧರ್ಮ, ನಾವು ಯಾವಾಗಲೂ ಜೈನ ಹಿಂದೂ ಎರಡೂ ಬಾಯಿ ಎಲ್ಲರಿಗೂ ಗೊತ್ತಿರಲಿ, ಇವೆಲ್ಲ ಸನಾತನ ಧರ್ಮಗಳು. ಜೈನ ಧರ್ಮವನ್ನು ಬಿಟ್ಟು ಹಿಂದೂ ಧರ್ಮ ಇಲ್ಲ, ಹಿಂದೂ ಧರ್ಮವನ್ನು ಬಿಟ್ಟು ಜೈನ ಧರ್ಮ ಇಲ್ಲ. ಬಳಸಿ ನಕಲಿ ಆಗಿರ್ತಕ್ಕಂಥ ವಿಡಿಯೋಗಳನ್ನ ಮಾಡಿ ಆ ವಿಡಿಯೋಗಳ ಮೂಲಕ ಜನರಲ್ಲಿ ಅಪವಿತ್ರ ಭಾವನೆಯನ್ನು ತುಂಬುತ್ತಾ ಇರತಕ್ಕಂಥ ಯುವಕರಿಗೆ